ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಕಳೆದ 2 ವರ್ಷಗಳಿಂದ ಡೇಟಿಂಗ್ನಲ್ಲಿದ್ದ ಪ್ರೇಮ ಲೋಕದಲ್ಲಿ ಪ್ರಣಯ ಪಕ್ಷಿಗಳಂತೆ ಹಾರಾಡ್ತಾ ಇದ್ದ ಈ ಜೋಡಿ ಶೀಘ್ರದಲ್ಲೇ ತಮ್ಮ ಪ್ರೀತಿಗೆ ಮದುವೆಯ ಮುದ್ರೆಯನ್ನ ಒತ್ತುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಬ್ರೇಕಪ್ ಸುದ್ದಿಯ ಮೂಲಕ ತಮ್ಮ ಫ್ಯಾನ್ಸ್ಗೆ ಈ ಜೋಡಿ ಶಾಕ್ ಕೊಟ್ಟಿತ್ತು. ಸಾಮಾನ್ಯವಾಗಿ ಜೋಡಿಗಳು ಬ್ರೇಕಪ್ ಆದರೆ ವಿಚ್ಛೇದನವನ್ನ ಪಡೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡೋದನ್ನ ನೋಡಿದ್ದೀವಿ. ಆದರೆ ಈ ಜೋಡಿ ಅನ್ಫಾಲೋ ಮಾಡದೆ ಒಂದಷ್ಟು ಫೋಟೋಗಳನ್ನ ಮಾತ್ರ ಡಿಲೀಟ್ ಮಾಡಿದ್ದಾರೆ. ಹೌದು, ನಾನು ಹೇಳ್ತಿರೋದು ತಮನ್ನಾ ಮತ್ತು ವಿಜಯ್ ವರ್ಮಾ ಜೋಡಿ ಬಗ್ಗೆ. ಇತ್ತೀಚೆಗೆ ಈ ಜೋಡಿ ಪರಸ್ಪರ ಬೇರೆಯಾಗಿ ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಾಗಿ ಕಾಣಿಸಿಕೊಳ್ಳದೆ ಶಾಕ್ ಕೊಟ್ಟಿದ್ರು. ಅದರಲ್ಲೂ ಇತ್ತೀಚೆಗೆ ನಡೆದಂತಹ ಹೋಳಿ ಹಬ್ಬದಲ್ಲೂ ಕೂಡ ಈ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಪರಸ್ಪರ ಮಾತಾಡಿರಲಿಲ್ಲ, ಮುಖ ನೋಡಿರಲಿಲ್ಲ. ಹೋಳಿ ಪಾರ್ಟಿಯಲ್ಲಿ ಈ ಜೋಡಿ ಮುಖ ತಿರುಗಿಸ್ಕೊಂಡೇ ಹೋಗಿದ್ದನ್ನ ಕೂಡ ನೋಡಿದ್ವಿ. ಈ ಜೋಡಿ ದೂರಾಗಿದ್ದಾರೆ ಅನ್ನೋದು ಈ ಮೂಲಕ ಪಕ್ಕ ಆಗಿತ್ತು ಕೂಡ. ಇನ್ನು ತಮನ್ನಾ ಮತ್ತು ವಿಜಯ್ ನಡುವೆ ಯಾವುದೇ ಕೆಟ್ಟ ಘಟನೆ ನಡೆದಿಲ್ಲ. ಬದಲಾಗಿ ಇಬ್ಬರು ತಮ್ಮ ವೃತ್ತಿ ಬದುಕಿನಲ್ಲಿ ಬಹಳ ಬ್ಯುಸಿಯಾಗಿದ್ದು ಪರಸ್ಪರ ಒಪ್ಪಿಗೆಯ ಮೇರೆಗೆ ದೂರಾಗಿದ್ದಾರೆ, ಸ್ನೇಹಿತರಾಗಿಯೇ ಉಳಿದುಕೊಳ್ಳುವುದಕ್ಕೆ ನಿರ್ಧರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಆದ್ರೀಗ ಈ ಜೋಡಿ ಬೇರೆ ಆಗೋದಕ್ಕೆ ಕಾರಣ ಬೇರೆನೇ ಇದೆ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ. ಹೌದು, 2 ವರ್ಷ ಕೈ ಹಿಡಿದು ಸುತ್ತಾಡಿ ಕ್ಯಾಮ್ರಾಗಳಿಗೆ ಪೋಸ್ ಕೊಟ್ಟು ಮೇಡ್ ಫಾರ್ ಈಚ್ ಅದರ್ ಅನಿಸಿಕೊಂಡಿದ್ದ ಈ ಸಂಬಂಧ ಮುರಿದು ಬೀಳಲು ಕಾರಣ ವಿಜಯ್ ವರ್ಮಾ ಅಂತೆ. ಎಸ್, ತಮನ್ನಾ ತಮ್ಮ ಪ್ರೀತಿಗೆ ಅಧಿಕೃತವಾಗಿ ಮದುವೆಯ ಮುದ್ರೆಯನ್ನ ಒತ್ತೋಣ, ಬೇಗ ಮದುವೆ ಆಗೋಣ ಅಂತ ಹೇಳಿ ಪದೇ ಪದೇ ವಿಜಯ್ ವರ್ಮಾ ಬಳಿ ಕೇಳಿಕೊಳ್ತಾ ಇದ್ರಂತೆ. ಆದ್ರೆ ಯಾಕೋ ವಿಜಯ್ ವರ್ಮಾ ಮದುವೆ ಕಮಿಟ್ಮೆಂಟ್ಗೆ ಒಪ್ಪಿಕೊಳ್ತಿರ್ಲಿಲ್ವಂತೆ. ಮದುವೆ ವಿಚಾರವಾಗಿ ಆಗಿಂದಾಗ್ಲೇ ತಮನ್ನಾ ಮತ್ತು ವಿಜಯ್ ನಡುವೆ ಜಗಳ ಆಗ್ತಾನೆ ಇತ್ತಂತೆ. ಈ ಜಗಳವೇ ಇದೀಗ ಈ ಸಂಬಂಧ ಮುರಿದು ಬೀಳೋದಕ್ಕೆ ಕಾರಣವಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ತಮ್ಮ ಮತ್ತು ವಿಜಯ್ ವರ್ಮಾ ನಡುವಿನ ಬ್ರೇಕಪ್ ಸುದ್ದಿಯ ಬಗ್ಗೆ ನಟಿ ತಮನ್ನಾ ಮಾತನಾಡಿದ್ದು, ನಾನು ನನ್ನ ವೈಯಕ್ತಿಕ ಜೀವನವನ್ನ ಖಾಸಗಿಯಾಗಿ ಇಡೋದಕ್ಕೆ ಇಷ್ಟಪಡ್ತೇನೆ. ನನಗೆ ಅದು ಸರಿ ಅನಿಸಿದ್ರೆ ಮಾತ್ರ ನಾನು ಅದನ್ನ ಶೇರ್ ಮಾಡ್ತೀನಿ. ಎಲ್ಲಿ ಯಾವ ವಿಷಯವನ್ನ ಹೇಳಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ನನ್ನ ಕಡೆಯಿಂದ ಯಾರ ಬಗ್ಗೆಯೂ ಹಾಗೂ ಯಾವುದರ ಬಗ್ಗೆಯೂ ಕೂಡ ದೂರುಗಳಿಲ್ಲ ಎಂದಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ತಮ್ಮ ಬ್ರೇಕಪ್ ಸುದ್ದಿ ತಮ್ಮ ವೈಯಕ್ತಿಕ ವಿಚಾರ ಅಂದಿದ್ದಾರೆ ನಟಿ ತಮನ್ನಾ ಭಾಟಿಯಾ.